ಯಲ್ದೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಇಲ್ಲ. ಗ್ರಾಮಸ್ಥರ ಆಕ್ರೋಶ. ಶೀಘ್ರ ಸೌಲಭ್ಯ ಕಲ್ಪಿಸುವಂತೆ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಒದಗಿಸುವಂತೆ ಆಗ್ರಹಿಸಿ ಯಲ್ದೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಿವಾಸಿಗಳು ಆಸ್ಪತ್ರೆ ಮುಂಭಾಗ ಸುದ್ದಿಗೋಷ್ಠಿ ನಡೆಸಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಗ್ರಾಮಸ್ಥ ಅರವಿಂದ್ ಮಾತನಾಡಿ, ಕಳೆದ 10 ರಿಂದ 15 ವರ್ಷಗಳಿಂದ ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಆರೋಗ್ಯಾಧಿಕಾರಿ, ಜಿಲ್ಲಾಧಿಕಾರಿ, ಹಾಲಿ ಹಾಗೂ ಮಾಜಿ ಶಾಸಕರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಆರೋಪಿಸಿದರು. 24x7 ಆಸ್ಪತ್ರೆ ಎಂಬ ಫಲಕ ಇದ್ದರೂ ವೈದ್ಯರು ಹಾಗೂ ಸಿಬ್ಬಂದಿ ಕೊರತೆಯಿಂದ ಸಮರ್ಪಕ ಚಿಕಿತ್ಸೆ ದೊರೆಯುತ್ತಿಲ್ಲ. ಆಸ್ಪತ್ರೆಯ ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದ್ದು, ಸೊಳ್ಳೆಗಳ ಕಾಟ ಹೆಚ್ಚಿರುವ ಕಾರಣ ಚಿಕಿತ್ಸೆಗಾಗಿ ಬರುವ ರೋಗಿಗಳ ಆರೋಗ್ಯ ಮತ್ತಷ್ಟು ಹದಗೆಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ದೂರಿದರು. ಆಸ್ಪತ್ರೆಗೆ ಸಂಪರ್ಕಿಸುವ ರಸ್ತೆ ಕೂಡ ತೀವ್ರ ಹದಗೆಟ್ಟಿದ್ದು, ಮಳೆಗಾಲದಲ್ಲಿ ರೋಗಿಗಳನ್ನು ಆಸ್ಪತ್ರೆಗೆ ಕರೆತರುವುದು ದುಸ್ತರವಾಗಿದೆ. ಆಂಬ್ಯುಲೆನ್ಸ್ ಸೌಲಭ್ಯ ಇಲ್ಲದ ಕಾರಣ ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನಗಳಿಗಾಗಿ ಕಾಯಬೇಕಾಗುತ್ತಿದ್ದು, ಇದರಿಂದ ಅಮೂಲ್ಯ ಸಮಯ ವ್ಯರ್ಥವಾಗಿ ಪ್ರಾಣಾಪಾಯದ ಘಟನೆಗಳು ಸಂಭವಿಸುತ್ತಿವೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದರು. ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಗ್ರಾಮದ ಮಹಿಳೆ ಸೌಜನ್ಯ ಮಾತನಾಡಿ, ಯಲ್ದೂರು ಭಾಗದಲ್ಲಿ ಸುಮಾರು 40,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲ. ಗರ್ಭಿಣಿಯರು, ಮಕ್ಕಳು ಹಾಗೂ ತುರ್ತು ಚಿಕಿತ್ಸೆಯ ಅಗತ್ಯವಿರುವ ರೋಗಿಗಳು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ತುರ್ತು ಸಂದರ್ಭಗಳಲ್ಲಿ ಖಾಸಗಿ ವಾಹನ ಹುಡುಕುವಷ್ಟರಲ್ಲಿ ಅಮೂಲ್ಯ ಸಮಯ ಕಳೆದು ಹೋಗುತ್ತದೆ. ಆದ್ದರಿಂದ ಸರ್ಕಾರ ಕೂಡಲೇ ಯಲ್ದೂರು ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಆಂಬ್ಯುಲೆನ್ಸ್ ಒದಗಿಸಬೇಕು ಎಂದು ಮನವಿ ಮಾಡಿದರು. ಗ್ರಾಮಸ್ಥರು ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಯನ್ನು ನೇಮಕ ಮಾಡುವುದು, ಸ್ವಚ್ಛತೆ ಕಾಪಾಡುವುದು, ರಸ್ತೆ ಅಭಿವೃದ್ಧಿಪಡಿಸುವುದು ಮತ್ತು ಶಾಶ್ವತ ಆಂಬ್ಯುಲೆನ್ಸ್ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರು. ಪೇಷಂಟ್ಸ್ ಕರ್ಕೊಂಡು ಬರಬೇಕು ಅಂದರೆ ಅವರು ಎಷ್ಟೋ ಸತಿ ಬಿದ್ದು ಗಾಯಗಳು ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದೆ. ಕೆಲವರು ಇಲ್ಲಿ ಸತ್ತೋಗಿರೋ ಪರಿಸ್ಥಿತಿನೂ ಇದೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ದಿರ ಐದಾರು ಸಾವುಗಳು ಏನೇ ರೀಸೆಂಟಾಗಿ ಆಗಿದ್ದಾವೆ. ಇದೇನಾದರೂ ಹಿಂಗೆ ಆಗೋಂಗಿದ್ರೆ ನಾವೇನಕ್ಕೆ ಇನ್ನು ಹಾಸ್ಪಿಟ್ಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಆರಾಮಾಗಿ ಹಾಸ್ಪಿಟ್ಲ್ ಬಾಗಿಲಾಕೊಂಡು ಸುಮ್ಮನೆ ಇರೋ ದುಡ್ಡನ್ನಾದರೂ ಉಳಿಸಲಿ, ನಮಗೆ ನಾವು ಕಟ್ಟಿರೋ ತೆರಿಗೆ ದುಡ್ಡನ್ನಾದರೂ ಉಳಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಕ್ಕೂ ಅಂತ ನಾವು ರೆಡಿಯಾಗಿದ್ದೀವಿ. ಯಾವುದೇ ರೀತಿ ಉಗ್ರ ಹೋರಾಟ ಆಗ್ದಂಗೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಆದಷ್ಟು ಶೀಘ್ರವಾಗಿ ಆಂಬ್ಯುಲೆನ್ಸು ಹಾಗೂ ಒಂದು ಹಾಸ್ಪಿಟ್ಲ್ನ ಕುಂದುಕೊರತೆಗಳೇನಿದೆ ಅವನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾನು ಯಲ್ದೂರು ನಿವಾಸಿ. ನಾನು ಇಲ್ಲಿ 5 ಇಯರ್ಸಿಂದ ಇಲ್ಲೇ ಬರ್ತಾ ಇದ್ದೀನಿ. ನನಗೆ 2 ಮಕ್ಕಳಾಗಿದ್ದಾರೆ. ಇಲ್ಲಿ ಮೇಯ್ನ್ ಎಮರ್ಜೆನ್ಸಿದಲ್ಲಿ ಇಲ್ಲಿ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಹೆಡ್ ಕ್ವಾರ್ಟರ್ಸಲ್ಲಿ 10,000 ಜನ ಇದ್ದಾರೆ, ಆದರೂ ಒಂದು ಆ್ಯಂಬುಲೆನ್ಸ್ ಇಲ್ಲ. ಇಲ್ಲಿ ಎಮರ್ಜೆನ್ಸಿಗೆ ತುಂಬ ಕಷ್ಟ ಆಗ್ತಾಯಿದೆ. ಪ್ರೆಗ್ನೆಂಟ್ ಲೇಡೀಸ್ಗೆ ಮತ್ತು ಮಕ್ಕಳಿರೋ ಜನರಿಗೆ ತುಂಬ ಕಷ್ಟ ಆಗ್ತಾಯಿದೆ. ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ, ಇಲ್ಲಾಂದರೆ ಜನಗರಿಗೆ ತುಂಬ ಸಹಾಯ ಆಗುತ್ತೆ. ಇವಾಗ ಎಮರ್ಜೆನ್ಸಿನಲ್ಲಿ ವೆಹಿಕಲ್, ಅದೇ ಪ್ರೈವೇಟ್ ವೆಹಿಕಲ್ಲು ಹುಡ್ಕೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ತುಂಬ ಟೈಮ್ ವೇಸ್ಟ್ ಆಗುತ್ತೆ. ಕೆಲವೊಮ್ಮೆ ಪೇಷಂಟ್ಸ್ಗೆ ಅದು ಪ್ರಾಣ ಅಪಾಯನೂ ಆಗುತ್ತೆ. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಮ್ಮ ಊರಿಗೆ ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಡಿ ಗೌರ್ಮೆಂಟ್ಗೆ. ನಮ್ಮ ಹೆಸರು ಅರವಿಂದ್ ಅಂತ. ಇದೇ ಯಲ್ದೂರು ಗ್ರಾಮದ ವಾಸಿಗಳು. ನಾವು ಸುಮಾರು ಒಂದು 10-15 ವರ್ಷದಿಂದ ಆಂಬ್ಯುಲೆನ್ಸ್ ಬೇಕು ಅಂತೇಳಿ ನಾವು ಮನವಿಗಳನ್ನ ಕೊಡ್ತಾನೇ ಇದ್ದೀವಿ. ತಾಲೂಕು TH ಅವ್ರಿಗೆ ಕೊಟ್ಟಿದ್ವಿ, DH ಅವ್ರಿಗೆ ಕೊಟ್ಟಿದ್ವಿ, DC ಅವ್ರಿಗೂ ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಇಲ್ಲಿವರೆಗೂ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ನಾವು ಹಾಲಿ ಶಾಸಕರಿಗೂ, ಮಾಜಿ ಶಾಸಕರಿಗೂ, ಅವರು ಆರೋಗ್ಯ ಸಚಿವರಾಗಿದ್ದಾಗ ಕೂಡ ಮನವಿ ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿ ಅನುಕೂಲ ನಮಗೆ ಸರ್ಕಾರದಿಂದ ಆಗಿಲ್ಲ. ಇದು 24/7 ಏನು 24 ಅವರ್ಸ್ ಹಾಸ್ಪಿಟ್ಲ್ ಅಂತೇಳಿ ಹಾಕಿದ್ದಾರೆ ಇಲ್ಲಿ. ಬಟ್ ಏನಿಲ್ಲ, ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸರಿಯಾಗಿರೋದಿಲ್ಲ. ನಮ್ಗೆ ಯಾವುದೇ ರೀತಿ ಸಿಬ್ಬಂದಿ ಕೊರತೆ ಜಾಸ್ತಿ ಇದೆ. ಅದು ಸಿಬ್ಬಂದಿ ಇರೋರು ಪಾಪ ಅವ್ರಿಗೇನು ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ, ಏನು ಕೆಲಸನೂ ಇಲ್ಲಿ ನಡೀತಾ ಇಲ್ಲ. ದಯವಿಟ್ಟು ಇಲ್ಲಿ ಸಿಬ್ಬಂದಿನೂ ಬೇಕಾಗಿದೆ. ಜೊತೆಗೆ ಏನಂದರೆ ಈ ಹಾಸ್ಪಿಟ್ಲ್ ಸ್ವಚ್ಛತೆ ಅಂತೂ ತೀರಾ ಝೀರೋ. ನೀವೇ ನೋಡ್ಬೋದು ಇಲ್ಲಿ ಯಾವ ಥರ ಪರಿಸ್ಥಿತಿ ಇದೆ ಪರಿಸರ ಅಂತ. ಇಲ್ಲಿ ಹಾಸ್ಪಿಟ್ಲಲ್ಲಿ ಕಾಯಿಲೆ ವಾಸಿ ಮಾಡ್ಕೊಳಕ್ಕೆ ಬಂದರೆ ಇನ್ನು ಇಲ್ಲಿಂದ ಇರೋ ಸೊಳ್ಳೆಗಳು ಕಚ್ಕೊಂಡು ಇನ್ನೂ ಕಾಯಿಲೆ ಜಾಸ್ತಿ ಮಾಡ್ಕೋಬೇಕು, ಆ ಪರಿಸ್ಥಿತಿಯಲ್ಲಿದೆ. ಜೊತೆಗೆ ಏನಂದರೆ ಈ ಒಂದು ಹಾಸ್ಪಿಟ್ಲಿಗೆ ಬರೋದಕ್ಕೆ ರಸ್ತೆ ತೀರಾ ಅಧ್ವಾನ. ಮಳೆ ಬಂತು ಅಂದರೆ ಹಾಸ್ಪಿಟ್ಲಿಗೆ ಪೇಷಂಟ್ಸ್ ಕರ್ಕೊಂಬರ್ಬೇಕು ಅಂದರೆ ಅವರು ಎಷ್ಟೋ ಸತಿ ಬಿದ್ದು ಗಾಯಗಳು ಮಾಡ್ಕೊಂಡು ಬಂದಿರೋ ಪರಿಸ್ಥಿತಿ ಇದೆ. ಕೆಲವರು ಇಲ್ಲಿ ಸತ್ತೋಗಿರೋ ಪರಿಸ್ಥಿತಿನೂ ಇದೆ. ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ದಿರ ಐದಾರು ಸಾವುಗಳು ಏನೇ ರೀಸೆಂಟಾಗಿ ಆಗಿದ್ದಾವೆ. ಇದೇನಾದರೂ ಹಿಂಗೆ ಆಗೋಂಗಿದ್ರೆ ನಾವೇನಕ್ಕೆ ಇನ್ನು ಹಾಸ್ಪಿಟ್ಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಆರಾಮಾಗಿ ಹಾಸ್ಪಿಟ್ಲ್ ಬಾಗಿಲಾಕೊಂಡು ಸುಮ್ಮನೆ ಇರೋ ದುಡ್ಡನ್ನಾದರೂ ಉಳಿಸಲಿ, ನಮಗೆ ನಾವು ಕಟ್ಟಿರೋ ತೆರಿಗೆ ದುಡ್ಡನ್ನಾದರೂ ಉಳಿಸಲಿ ಅಂತೇಳಿ ನಾವು ಹೇಳ್ತಾ ಇದ್ದೀವಿ.
ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋದಕ್ಕಂತ ನಾವು ರೆಡಿಯಾಗಿದ್ದೀವಿ. ಯಾವುದೇ ರೀತಿ ಉಗ್ರ ಹೋರಾಟ ಆಗದಂಗೆ ದಯವಿಟ್ಟು ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿ ನಮ್ಗೆ ಆದಷ್ಟು ಶೀಘ್ರವಾಗಿ ಆಂಬುಲೆನ್ಸು ಹಾಗೂ ಒಂದು ಹಾಸ್ಪಿಟ್ಲ್ನ ಕುಂದುಕೊರತೆಗಳೇನಿದಾವೆ ಅವನ್ನ ಸರಿಪಡಿಸಬೇಕಾಗಿ ತಮ್ಮಲ್ಲಿ ನಿಮ್ಮ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ.